Can you perform what? Russell. What final match you perform? How? What I mean? Final match. Cricket. ನನಗೆ ಚಿರಾಂತಿಗೆ ಸುವಾಸನ ಚಿಕ್ಕೋರ್ ಕನ್ನಡ ಫಸ್ಟ್ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಅದೇ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಬೆಳಗ್ಗೆನೆ ಎಲ್ಲ ಟೆಂಪಲ್ಸ್ಗೆಲ್ಲ ರೌಂಡ್ಸ್ ಹೊಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇವತ್ತು ಸ್ಯಾಟರ್ಡೆ ಅಲ್ವಾ, ಟೆಂಪಲ್ಸ್ ಎಲ್ಲ ಹೋಗಿ ಬಂದು ನಮ್ಮ ಅಕ್ಕನ ಪೂಜೆ ಮಾಡ್ತಾವ್ರೆ. ನಾನು ಹೋಗ್ಬಿಟ್ಟು ಬಂದೆ. ನಾಮ ಗೀಮ ಎಲ್ಲ ಇಟ್ಕೊಂಡು ನೀಟಾಗಿ. ಇಲ್ಲೇ ಐತಲ್ಲ ನಮ್ಮಮ್ಮ ಇವತ್ತು ಮುದ್ದೆ ಮಾಡೋರು ಬೆಳಗ್ಗೆನೆ. ಗೋಧಿ ಮುದ್ದೆ ಮಾಡೋರು ಬೆಳಿಗ್ಗೆ. ನಾನು ಅದೇನೋ ಇರಿ ಕೊಡ್ತೀನಿ, ಅದೇನೋ ಕೇಳೋರು ಮೇಡಮ್ಮು. ಇಲ್ಲ ಅಂತ ತಗೋ, ಈಗ ಅರ್ಜೆಂಟ್ ಯಾರು ಗಿಡ ಎಲ್ಲ ಈಚೆ ಕೆಳಕ್ಕೆ ಇಟ್ಬಿಟ್ಟಿದ್ದೀರ. ಸ್ಮೆಲ್ ಬರೋಕೆ ಅಂತ ದೇವ್ರಿಗೆ ಹಚ್ತಾರ. ಏನು ಸ್ಮೆಲ್ ಬರೋಕೆ ಅಂತ ಟಿವಿ ಆನ್ ಮಾಡಿ ಇದಾಕ್ಬೇಕು. ಏನ್ ಹೇಳೋ, ಮನೆಯೆಲ್ಲ ಹೊಗೆ ತುಂಬ್ಕೊಂಡ್ರೆ ದೇವ್ರ ಪೂಜೆ ಮಾಡ್ದಂಗೆ ಹೋಗಲ್ಲಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗು, ಅಲ್ಲೆಲ್ಲ ಹಾಕೋರೆ. ಈಗ ಹೋಗ್ಲಿ, ಇವಾಗ ಹೋಗ್ಬಿಟ್ಟು ಸಂತೆಲ್ ಹೋಗ್ತಾರ ಅನ್ಬಿಡು. ಈಗ ಸಂತೆಗೆ ಹೋಗ್ತಾನಲ್ಲ. ನಾನು ತಿಂಡಿ ಮುಗಿಸ್ಕೊಂಡು ಇನ್ನೂ ಸಂತೆ ಬೇರೆ ಪೆಂಡಿಂಗ್ ಐತೆ, ಸಂತೆಗೆ ಹೋಗ್ಬಿಟ್ಟು ಬರ್ಬೇಕು. ನೀವು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಗೋಧಿ ಮುದ್ದೆ ತಿಂದೆ. ಅದೇನಪ್ಪ ನನಗೇನೋ ಸೆಟ್ ಆಗಲಿಲ್ಲ. ಅಪರೂಪಕ್ಕೆ ತಿಂದರೆ ಹಂಗೆ ಅನಿಸುತ್ತೆ. ಹೋಗ್ಬಿಟ್ಟು ನಾವು ಅಪ್ಪಂಗೂ ತಿಂಡಿ ಕಳಿಸ್ತೀನಿ. ಟೈಮ್ ಆಗೈತೆ ಆಲ್ರೆಡಿ 11 12 ಆಗ್ಬಿಟ್ಟೈತೆ. ನಾನು ದೇವಸ್ಥಾನಗಳ ಹತ್ರ ಎಲ್ಲ ಹೋಗಿ ಬರೋ ಅಷ್ಟರಲ್ಲಿ ಟೈಮ್ ಆಗಿ ಹೋಗ್ಬಿಟ್ಟೈತೆ ಇವತ್ತು. ಹೇಳಿದ್ದು 1-2-3 ಐಟಮ್ ತೊಗೊಂಬಂದೆ. ಸ್ವಲ್ಪ ಹೊತ್ತು ಕುತ್ಕೋತೀನಿ. ಅಯ್ಯೋ, ಬಿಸಿಲಂದರೆ ಬಿಸಿಲು ಸಂತೆಯಲ್ಲೂ. ನಮ್ಮ ಅಕ್ಕ ಫೋನ್ ಆನ್ ಮಾಡಿಬಿಟ್ಟು ಯೂಟ್ಯೂಬ್ ಇದು ಚಾಟ್ ಜಿಬಿಟಿ ಹಂಗೆ ಹೋಗ್ಬಿಟ್ಟವ್ರೆ ಫೋನಲ್ಲಿ. ಯಾವುದೋ ಫಿಲಮ್ ಬೇರೆ ಹಾಕ್ಬಿಟ್ಟು ಅರ್ಧಂಬರ್ಧ ನೋಡ್ಬಿಟ್ಟು ಹೋಗೋರೆ ಅನಿಸ್ತದೆ. ಗೈಸ್, ಸಂಜೆ ಆದಂಗೆ ಆಗ್ಬಿಟ್ಟೈತೆ ಆಲ್ರೆಡಿ. ನಾನು ಈಗ ಯಾವುದೋ ಬಸ್ ಬೇರೆ ಮಗೈತೆ. ಮೋರಿ ಅಂತೂ ಅಲ್ಲ, ಇದು ಓರಿಯೋ ಎನಿಮಿ. ಇದು ಬಿಸಿಲು ಇಲ್ಲ, ಫುಲ್ ಮಳೆ ಬರೋಂಗೆ ಆಗೈತೆ ಆಲ್ರೆಡಿ ವೆದರ್. ಇನ್ನೂ 4 ಗಂಟೆ ಅಷ್ಟೇ. ಪಕ್ಕ ಎಲ್ಲೋ ಮಳೆ ಬರ್ತಾ ಇರೋಂಗೆ ಐತೆ, ಅದಕ್ಕೋಸ್ಕರ ಆಗೈತೆ ಅಷ್ಟೇ. ಫುಲ್ ವೆದರ್ ಕ್ಲಿಯರ್ ಐತೆ. ಇನ್ನೇ ಒಂಚೂರು ಎಲ್ಲೂ ಬಿಸಿಲಿಲ್ಲ. ನೆಡ್ಕೊಂಡು ಗೊತ್ತಾನೆ ಮಳೆ ಬಂದ್ಬಿಡ್ತು. ಕ್ರಿಕೆಟ್ ಹೋಯ್ತು ಇವತ್ತು ಪಕ್ಕ. ಮಳೆ ಬಂದ್ಬಿಡ್ತು. ನಾನು ಈಗ ಇನ್ನೂ ನೆಡ್ಕೊಂಬಂದೆ. ಫೋನಲ್ಲೆಲ್ಲ ಮಳೆ ಬಂತು ಜೋರಾಗೆ ಬರುತ್ತೆ. ಈಗ ಕಾಣಿಸ್ತಾ ಇಲ್ಲ ಕ್ಯಾಮ್ರಕ್ಕೆ. ಮೊದಲು ಬರ್ತಾಯಿತ್ತು ಅಡಿ ಮಳೆ ಬರ್ತಾಯಿದೆ. ಬರ್ತಾಯಿದ್ದೆ ಅಷ್ಟರಲ್ಲಿ ಬಂತು, ಜೋರಾಗೆ ಬರ್ತಾಯಿದ್ದೆ. ಲೈಟ್ ಇದ್ದಿದ್ರೆ ನೀಟಾಗಿ ಕಾಣೋದು. ಇವಾಗ ಕಾಣ್ತೈತೆ, ಕಾಣಿಸ್ತೈತೆ. ಇವಾಗ ಒಂಟೆ ಹೋಯ್ತು ಮಳೆ. ಇಷ್ಟೇ ಒಂದು 5-10 ನಿಮಿಷ ಹೋಯ್ತು ಮಳೆ. ಅಲ್ಲೆಲ್ಲೋ ಆ ಬೆಟ್ಟ ಹತ್ರ ಫುಲ್ ಬರ್ತಾನೆ ಐತೆ. ಒಂದು 5 ನಿಮಿಷ ಹೋಯ್ತು. ಜಾಸ್ತಿ ಇಲ್ಲ ಮಳೆ. ನನಗೆ ಚಿರಾಂತಿಗೆ ಸುವಾಸನ ಚಿಕ್ಕೋರ್ ಕನ್ನಡ ಫಸ್ಟ್ ತೇಜಸ್ಗೆ ಭುವನಿಗೆ ಯತೀಶ ಸ್ವರ್ಣ. ಇಲ್ಲ ಲಾಸ್ಟಲ್ಲಿ ಚಿರಾಂತ ನೋಡ್ಕೊಂಡಿಲ್ಲ. ಅಪ್ಪಣ್ಣಂಗೆ ಗುರುವಣ್ಣ. ಒಳ್ಳೆ ಬಾಲ್ ಬರ್ತೀರಾ? ನನ್ನ ಜೊತೆ ಟೀಮ್ ಲಿಖಿತ ಅಂತಾರಲ್ಲ ಅವನು. ಹೊಡ್ಕೊಳ ನಂಗೆ ನಾನಂತ ಫಸ್ಟ್ ಹೊಡ್ಕೊಳ ನಂಗೆ ನಾನಂತ ಫಸ್ಟ್ ನಂಗೆ ಸೋನ ನಂಗೆ ವಿಷ್ಣು ಸುವಾಸನಂಗೆ ಇವಣ್ಣ. ಅಲ್ಲಿ ಬಟ್ ಅವಳು ಅವಣ್ಣ ಬರಲ್ಲ. ಸರಿ, ಇವನು ಚಿರಾಂತಿಗೆ ಎಷ್ಟೊತ್ತು ಹೊಡ್ಕೊತಿಲ್ಲ. ತಡಿಯ 1 ನಿಮಿಷ ಆಯ್ತು ಕಣ್ರಿ. ಅಬ್ಜು ಗೊತ್ತಿಲ್ಲ. ಚಿರಂತಣ ಯತೀಶ ಯತೀಶಂಗೆ ಭುವನ್ ಬಡ. ಇವಾಗ ಜಸ್ಟ್ ಕ್ರಿಕೆಟ್ ಆಡ್ಕೊಂಡು ಮುಖ ತೊಳ್ಕೊಂಡು ಬಂದೆ. ಹಾಲು ತರಕ್ಕೆ ಹೋಗ್ಬೇಕು. ಸೊ ಅದಕ್ಕೆ ಟೈಮ್ ಆಗೈತೆ, ಹಾಲು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ಬಿಸಿಲಿಲ್ಲ, 6:15 ಆಗಿರೋದೇ ಗೊತ್ತಿಲ್ಲ. ಹಾಲೆ 6:15 ಆಗಿಬಿಟ್ಟೈತೆ. ಹೋಗ್ಬಿಟ್ಟು ಈಗ ಫಸ್ಟು ಹಾಲೆಲ್ಲ ತೊಗೊಂಬಂದು ಫುಲ್ ಸೆಕೆ ಅಂದರೆ ಸೆಕೆ, ಕೈಯೆಲ್ಲ ಫುಲ್ಲು. ಈಗ ನೀರು ಸ್ನಾನ ಮಾಡ್ದಂಗೆ ಕೈಗೆಲ್ಲ ನೀರು ಹಾಕ್ಕೊಂಡು ಜಸ್ಟ್
ತಲೆಗೆಲ್ಲ ಸ್ವಲ್ಪ ನೀರು ಹಾಕೊಂಬಿಟ್ಟು ಬಂದೆ. ಒಂದು ಸ್ವಲ್ಪ ನೀರು ಆನ್ ಮಾಡಿದ್ದೀನಿ, ಕೋಲ್ಡ್ ವಾಟ್ರ್ ಕುಡಿದ್ಬಿಟ್ಟು ಹೋಗಿ ಹಾಲು ತೊಗೊಂಬಂದ್ಬಿಟ್ರೆ ನಮ್ಮ ಡ್ಯೂಟಿ ಮುಗೀತು. ಅಲ್ಲಿಂದ ನೆಕ್ಸ್ಟು ಅಂಗಡಿ ಕ್ಲೋಸ್ ಮಾಡೋವರೆಗೂ ಅಂಗಡಿ ಹತ್ರ. ಹಾಲು ಥರಕ್ಕೆ ಹೋಗೋ ಮುಂಚೆನೇ ಇದೆಲ್ಲ ರೆಡಿ ಆಗಿ ಕೂತವ್ರೆ. ಹಿಡ್ಗಿಡ್ಕೊಂಬಿಟ್ರೆ ಕಷ್ಟ. ನಾನು ಟಿಫಿನ್ ಕೇರಿ ತಗೊಂಡು ಅಂಗಡಿ ಹತ್ರ ಹೋಗ್ತಿದ್ದೆ. ಇಲ್ಲಿ ಹಿಡ್ಗಿಡ್ಕೊಂಬಿಟ್ರೆ ಅವರು ಸಾಲು ತೊಗೊಂಬಂದು ಮತ್ತೆ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಈ ದಾಡಿ ಮಾಡಿಸಿರೋದಕ್ಕೆ ಚೆನ್ನಾಗಿಲ್ಲ ಅದು ಇದು ಅಂತಿದ್ರು, ಬೈತಿದ್ರು. ಏನು ಮಾಡೋಣ, ಅದು ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬಿಟ್ಟಿದ್ದೀನಿ. ಹೋಗಕ್ಕೆ ಇವಾಗ ಅಂಗಡಿ ಹತ್ರ ಗಾಡಿ ತೊಗೊಂಡು ಅಂಗಡಿ ಹತ್ರ ಬಂದು ಕೂತ್ಕೊಂಡಿದ್ದಾಯ್ತು. ಒಬ್ಬ ಬಂದು ಇನ್ನೊಬ್ಬ ಕಸ ಹೊಡಿತಾವನೆ. ನಾನು ಹಿಂಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಈಗ ಒಪಿನಿಯನ್ ತಾತೀನಿ ರೀ ಈಗ ನಮ್ಮ ಹುಡುಗನ ಹತ್ರ. ಈಗ ಬೇರೆ ಲ್ಯಾಂಗ್ವೇಜಲ್ಲಿ ಲಾಸ್ಟ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಏನು ಹೇಳ್ತೀಯ? ಫೈನಲ್ ಮ್ಯಾಚ್ ವಾಟ್ ಪರ್ಫಾರ್ಮ್ ಏನು ಸರ್? ಫೈನಲ್ ಮ್ಯಾಚ್ ಕೆನ್ ಯು ಪರ್ಫಾರ್ಮ್ ವಾಟ್? ರಸಲ್ ವಾಟ್ ಫೈನಲ್ ಮ್ಯಾಚ್ ಯು ಪರ್ಫಾರ್ಮ್ ಹೌ? ವಾಟ್ ಐ ಮೀನ್ ಫೈನಲ್ ಮ್ಯಾಚ್ ಕ್ರಿಕೆಟ್ ಫೈನಲ್ ಮ್ಯಾಚ್ ಹೌ ಯು ಪರ್ಫಾರ್ಮ್? 6 ವಾಟ್ ದ ಮೀನ್ ಇಸ್ 6. ಜಸ್ಟ್ ಬಂದೆ, ಗಾಡಿ ಒಳಗಡೆ ಹಾಕಬೇಕು. ಅವರು ಮಾತಾಡ್ತಿದ್ರು ಗಾಡಿ ಈಚೆನೇ ಐತೆ, ಗಾಡಿ ಒಳಗಡೆ ಹಾಕಬೇಕು. ನಾವಪ್ಪ ಸ್ಟಿಕ್ ಇಲ್ಲೇ ಬಿಟ್ಬಿಟ್ಟೈತೆ. ಸ್ಟಿಕ್ನೆಲ್ಲ ಈ ಕಡೆ ಇಟ್ಟು ಗಾಡಿ ಹಾಕೋಣ. ನೀರು ತರಬೇಕು, ಮೇಲೆ ತರ್ತೀನಿ ನೀರನ್ನ, ಗಾಡಿ ಹಾಕ್ತೀನಿ. ಹೂವು ತಂದವ್ರೆ, ಗಾಡಿ ಮೇಲೆ ಬಿಟ್ಬಿಟ್ಟವ್ರು ಹೂವನ್ನ. ಇರಲಿ ಅಂತ ಅಂದರು, ಒಳಗಡೆ ಹಾಕ್ಬೇಡ ಅಂತ. ಕಡಲೆಕಾಯಿ ಬೇಯಿಸೋರೆ, ಆ ಕಡಲೆಕಾಯಿನಾದರೂ ತಿಂತೀನಿ ಹೋಗ್ಬಿಟ್ಟು. ಆಮೇಲೆ ಬ್ಲಾಗ್ ಮಾಡ್ತೀನಿ. ಎಲ್ಲ ತಿಂದಾದ್ಮೇಲೆ ಫೋನ್ ಚಾರ್ಜ್ ಹಾಕ್ತೀನಿ ಇವಾಗ ಸ್ವಲ್ಪ ಹೊತ್ತು. ಗೈಸ್ ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಬಂದೆ. ಎಡಿಟ್ ಮಾಡಿಬಿಟ್ಟು ರೆಸ್ಟ್ ಮಾಡೋಣ ಅಂತ ಅಷ್ಟೇ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೆ. ಗೈಸ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.